हाय गाइस, वेलकम बैक टू माय चैनल। मैंने मेरे पिछले वीडियो में होलसेल शॉप का सारा वीडियो शूट करके आपको शेयर किया है। ये वीडियो फिटिंग का वीडियो है। ये हमने जो मशीन ख़रीदा है ये सारा ओपन करके अनबॉक्सिंग करके डिटेल में मैंने शेयर किया है। एंड में मैंने कैसे थ्रेड डालते हैं, बॉबिन में कैसे थ्रेड डालते हैं और बहुत सारा इन डिटेल कैसे यूज़ करना है मशीन, सब लास्ट में एंड में शेयर किया है। और ये है सर्विस पर्सन, ये हमको कंपनी से भेजा गया है। बहुत अच्छा इनका रिव्यू है और कैसे ये फिक्स करते हैं एंड तक बने रहिए और देखिए। और इन्होंने हमें कैसे थ्रेड डालना है और कैसे बॉबिन में थ्रेड डालना है और बहुत सारे टिप्स भी के साथ हमें शेयर किया है। तो एंड तक बने रहिए और सारा वीडियो वॉच करिए ताकि आपको मशीन यूज़ करने का तरीका भी आसानी से समझ में आ जाए। तो चलिए हम इसको स्टार्ट करते हैं। तो इस तरह से ये सारा नया मशीन है, उषा सीविंग मशीन। मेरे पिछले वीडियो में भी आप अगर नहीं देखे हैं तो जाकर देखें कि कैसे हमने होलसेल शॉप में मशीन को ख़रीदा और कितने प्राइस में ख़रीदा, सारा मैंने शेयर किया है। गोडाउन का होलसेल शॉप है बेंगलोर में। तो ये इस तरह से फिटिंग करते हैं। थ्रेड डालने के वक्त क्या मिस्टेक्स नहीं करना है वो भी मैंने एंड में शेयर किया है। अगर आप ये वीडियो देख लेंगे तो आपको सीविंग मशीन में आसानी से थ्रेड डालना और स्टिच करना आसानी से मालूम हो जाएगा। ये मशीन में रफ़र भी है, हम रफ़ भी कर सकते हैं। अगर फटा हुआ कपड़ा है तो वो आसानी से रफ़ कर सकते हैं, तो वो भी कैसे यूज़ करना है वो भी मैंने इसमें शेयर किया है। और मैं इसका मशीन में थ्रेड यूज डालने का और बॉबिन में थ्रेड डालने का और रफ़ का सेपरेट वीडियो भी शेयर करूँगी, आप वहाँ भी जाकर वॉच कर सकते हैं। और फ्रेंड्स, हम इतना मेहनत करते हैं, वीडियो बनाते हैं, तो आप ज़रूर इस वीडियो को लाइक करें और अपने फैमिली और फ्रेंड्स के साथ भी ज़रूर शेयर करें। और अगर आपको ये वीडियो ज़रा सा भी यूज़फुल लग रही है और बहुत ही पसंद आ रही है तो ज़रूर इसको थम्स बटन दबाकर लाइक करें और कमेंट में मुझे ज़रूर बताएं कि आपको ये वीडियो कैसी लगी। और जो भी सीविंग मशीन यूज़ कर रहे हैं उनको ये वीडियो ज़रूर शेयर करें ताकि उनको भी ये सारा वीडियो अच्छे से समझ में आए और वो भी आसानी से यूज़ कर सकें।
ಇದು ಮಂತ್ಲಿ ಒನ್ಸು ಆಯಿಲ್ ಹಾಕಬೇಕು ನೋಡಿ. ಮಿಷಿನ್ ಈ ಥರ ತೊಗೊಳ್ಬೇಕು, ಮಿಷಿನ್ ಈ ಥರ ಇಟ್ಕೊಳ್ಬೇಕು. ಅಲ್ಲಿ ಮೂಮೆಂಟ್ ಆಗೋ ಜಾಗ ಏನೇನಿದೆ ಅದಕ್ಕೆಲ್ಲ ಆಯಿಲ್ ಹಾಕಬೇಕು ನೋಡಿ. ಇಲ್ಲಿ ಹಾಕಬೇಕು, ಇಲ್ಲಿ ಹಾಕಬೇಕು, ಸೆಟ್ಲಿಗೆ ಹಾಕಬೇಕು, ಇಲ್ಲಿ 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 ಇದೆಲ್ಲ ಮೂಮೆಂಟ್ ಆಗೋ ಜಾಗ. ಇಲ್ಲಿ ಸ್ಕ್ರೂಗಳಿದೆ ಅಲ್ಲೆಲ್ಲ ಅಲ್ಲ? ಇದು ಮೂಮೆಂಟ್ ನೋಡಿ, ಇದು ಇಲ್ಲಿ ಮೂಮೆಂಟ್ ಆಗ್ತಾ ಇದೆ. ಇಲ್ಲೆಲ್ಲ ಸ್ಕ್ರೂಗಳಿದೆಯಲ್ಲ, ಇಲ್ಲೆಲ್ಲ ಒಂದೊಂದು ಡ್ರಾಪ್ ಹಾಕಬೇಕು ಈ ಸೆಟ್ಲಿಗೆ. ಇಲ್ಲಿ ಮತ್ತೆ ಇಲ್ಲಿ ಇಲ್ಲಿ ಮಂತ್ಲಿ ಒನ್ಸ್ ಸಾಕಾ? ಮಂತ್ಲಿ ಒನ್ಸ್ ಇಲ್ಲೆಲ್ಲ ಹಾಕಬೇಕು. ರೆಗ್ಯುಲರ್ ಆಗಿ ಮೇಲ್ಗಡೆಯಿಂದ ಹಾಕಬೇಕು. ನಾನು ತೋರಿಸ್ತೀನಿ. ರೆಗ್ಯುಲರ್ ಆಗಿ ಅಂದರೆ ಡೈಲಿ ಯೂಸ್ ದಿನ ಮಾಡಿದ್ರೆ ದಿನ ಬಿಟ್ಟು ದಿನ ನೀವು ಯೂಸ್ ಮಾಡಲಿ ಬಿಡಲಿ, ವೀಕ್ಲಿ ಒನ್ಸು ಸ್ವಲ್ಪ ಆಯಿಲ್ ಹಾಕ್ಬಿಟ್ಟು ಮಿಷಿನ್ ಸ್ವಲ್ಪ ಹೊತ್ತು ರನ್ ಮಾಡಬೇಕು. ಒಂದು 5 ಮಿನಿಟ್ಸ್ ರನ್ ಮಾಡಿಬಿಟ್ಟು ಸ್ಟಾಪ್ ಮಾಡಿ ಬರೋಲ್ಲ. ಇದೆಲ್ಲ ಮಂತ್ಲಿ ಒನ್ಸ್ ಹಾಕೋದು. ಒಳಗಡೆ ಎಲ್ಲ ಮಂತ್ಲಿ ಒನ್ಸ್, ಇಲ್ಲಿ ಎಲ್ಲ ಡೈಲಿ ಹಾಕ್ಬೇಕು. ಡೈಲಿ ಇಲ್ಲ ಡೇ ಬೈ ಡೇ ಹಾಕ್ಬೇಕಾ? ಇಲ್ಲಿ ಎಲ್ಲ ಹೌದು, ಡೇ ಬೈ ಡೇ 5 ಮಿನಿಟ್ಸ್ ರನ್ ಮಾಡಿ ಇಡಬೇಕು. ಹೌದು. ಅದೇ ಜಾಮ್ ಆಗ್ದಿರ ಇರುತ್ತೆ ಅಲ್ವಾ? ಹೌದು, ಫ್ರೀ ಇರುತ್ತೆ ಮಿಷಿನು. ಇಲ್ಲಾಂದರೆ ಮಿಷಿನ್ ಟೈಟ್ ಆಗಿಬಿಡುತ್ತೆ. ಸ್ಮೂತ್ ಆಗಿರುತ್ತೆ. ಪಾರ್ಟ್ಸ್ ಸರಿಯಲ್ಲ. ಇದು 2 ಸ್ಕ್ರೂ ಲೂಸ್ ಮಾಡಬೇಕು, ಓಪನ್ ಮಾಡ್ಕೋಬೇಕು. ಆಮೇಲೆ ಇಲ್ಲಿ ಮೂಮೆಂಟ್ ಆಗುತ್ತೆ ನೋಡಿ, ಎಲ್ಲ ಪಾರ್ಟ್ಸ್ ಮೂಮೆಂಟ್ ಆಗುತ್ತೆ. ಇಲ್ಲಿ ಪಾರ್ಟ್ಸ್ಗೆಲ್ಲ ಒಂದೊಂದು ಡ್ರಾಪ್ ಆಯಿಲ್ ಹಾಕಬೇಕು. ಇದು ಮಂತ್ಲಿ ಒನ್ಸಾ? ಇದೆಲ್ಲ ಮಂತ್ಲಿ ಒನ್ಸ್. ನೀವು ಜಾಸ್ತಿ ಕೆಲಸ ಮಾಡಿದ್ರೆ 15 ಡೇಸ್ ಒನ್ಸ್ ಮಾಡಬೇಕು. ಜಾಸ್ತಿ ಯೂಸ್ ಮಾಡಿದ್ರೆ 15 ಡೇಸ್ ಒನ್ಸ್, ಸ್ವಲ್ಪ ಯೂಸ್ ಮಾಡಿದ್ರೆ ಮಂತ್ಲಿ ಒನ್ಸ್. ವಾರದಲ್ಲಿ ಒಂದು ಸಲ 2 ಸಲ ಯೂಸ್ ಮಾಡ್ತಾ ಇದ್ದೀರಾ ಅಂದರೆ ಮಂತ್ಲಿ ಒನ್ಸ್. ಮತ್ತು ಇದನ್ನು ಈ ಥರ ಇಟ್ಬಿಟ್ಟು ಸ್ಕ್ರೂಸ್ ಟೈಟ್ ಮಾಡಿ ಮಿಷಿನ್ ಇಲ್ಲಿರುತ್ತಲ್ಲ ಹಿಂಗಿರುತ್ತೆ. ರೆಗ್ಯುಲರ್ ಆಗಿ ನೋಡಿ ಈ ಹೋಲು ಇದು ಹಿಂಗೆ ಓಪನ್ ಮಾಡಿಬಿಟ್ಟು ಇಲ್ಲೊಂದು ಡ್ರಾಪು, ಇಲ್ಲೊಂದು ಡ್ರಾಪು, ಇಲ್ಲೊಂದು ಡ್ರಾಪು, ಇಲ್ಲೊಂದು ಈ ಹೋಲ್ಸ್ ಏನೇನಿದೆ ಎಲ್ಲ ಒಂದೊಂದು ಡ್ರಾಪ್ ಹಾಕಬೇಕು ನೋಡಿ. ಇಲ್ಲೊಂದೆರಡು ಡೈಲಿನಾ? ಡೈಲಿ ಡೈಲಿ ಅದೇ ಯೂಸ್ ಮಾಡ್ದಂಗೆ. ನೀವು ಬೆಳಗ್ಗೆಯಿಂದ ಯೂಸ್ ಮಾಡಿದ್ದೀರ ಅಂದರೆ ಸಂಜೆ ಟೈಮು ಆಯಿಲ್ ಹಾಕ್ಬಿಟ್ಟು ಇಟ್ಬಿಡಿ. ಸ್ವಲ್ಪ ರನ್ ಮಾಡಿಬಿಡಿ ಮಿಷಿನ್ನು 5 ಮಿನಿಟ್ಸ್. ಆಮೇಲೆ ಬೇಕಾದರೆ ನೀವು ಮಾರ್ನಿಂಗ್ ಬೆಳಗ್ಗೆ ಒರೆಸ್ಬಿಟ್ಟು ಮಿಷಿನ್ನು ವೇಸ್ಟ್ ಬಟ್ಟೆಯಲ್ಲಿ ಸ್ವಲ್ಪ ಹೊಲ್ಬಿಟ್ಟು ಆಮೇಲೆ ಕ್ಲೀನ್ ಆಗುತ್ತೆ, ಸ್ಟಿಚ್ ಆಮೇಲೆ ನಿಮ್ಮ ಸ್ಟಿಚ್ ಮಾಡ್ಕೋಬೋದು. ಇಲ್ಲಾಂದರೆ ನಿಮ್ಮ ಬಟ್ಟೆಗೆ ಆಗಲ್ಲ. तो आपको अच्छे से समझ आ गया होगा। यहाँ देखिए ये नीचे भी यहाँ पर इस तरह से यहाँ जो भी मूवमेंट होता है यहाँ पर भी ऑयल डालना है मंथली वंस, और अगर ज़्यादा यूज़ करते हैं तो 15 डेज़ वंस भी यूज़ कर सकते हैं आप ऑयल। ये आसानी से आपको ऑनलाइन में भी मिल जाएगा। और अगर आपके घर के नज़दीक कहीं भी सीविंग मशीन का शॉप है या कोई भी शॉप है वहाँ पर भी आप जाकर खरीद सकते हैं। तो ये रही ये ऑयल की बोतल, ये कंपनी से हमें दिया गया था। ये बॉबिन और ये सब इसमें मिला है। 1800103311 ಈ ನಂಬರ್ ಕಾಲ್ ಮಾಡಿದ್ರೆ ಕಂಪ್ನಿಯಿಂದ ನಿಮ್ಮ ಮನೆಗೆ ಬಂದು ಸರ್ವಿಸ್ ಕೊಡ್ತಾರೆ. 2 ಇಯರ್ಸ್ ವಾರಂಟಿ ಇರುತ್ತೆ. ಇದು ಥ್ರೆಡ್ ಹಾಕಬೇಕು ನೋಡಿ. ಫಸ್ಟ್ ಹೋಲ್ ಅಲ್ಲ, ಮೇಲ್ಗಡೆ ಫಸ್ಟ್ ಹೋಲ್ಗೆ ಈ ಕಡೆಯಿಂದ ಹಾಕಬೇಕು, ಮತ್ತು ಲಾಸ್ಟ್ ಹೋಲ್ಗೆ ಈ ಕಡೆಯಿಂದನೇ ಹಾಕಬೇಕು. ಆಮೇಲೆ ಇದ್ರ ಒಳಗಡೆಯಿಂದ ಇದನ್ನು ಇದ್ರಲ್ಲಿ ಹಾಕಬೇಕು. ಇದು ಆ್ಯಕ್ಷನ್ ಆಗೋ ಥರ ಹಾಕಬೇಕು. ಆಮೇಲೆ ಇಲ್ಲಿ ಹಾಕಬೇಕು. ಥ್ರೆಡ್ ಇಲ್ಲೆಲ್ಲಾಂದ್ರೂ ಒಂದು ಕಡೆ ಸರಿಯಾಗಿ ಹಾಕಿಲ್ಲ ಅಂದ್ರೂ ಲೂ ಸ್ಟಿಚ್ಚು ಬರುತ್ತೆ, ಹೊಲಿಗೆ ಸರಿಯಾಗಿ ಬರೋಲ್ಲ. ಈ ಥರ ಹಾಕಬೇಕು. ಆಮೇಲೆ ನೀಡ್ಲಿಗೆ ಲೆಫ್ಟ್ ಸೈಡಿಂದ ನೀಡ್ಲಿಗೆ ಥ್ರೆಡ್ ಲೆಫ್ಟ್ ಸೈಡಿಂದ ಹಾಕಬೇಕು. ಮತ್ತು ಬಾಬಿನ್ ಕೇಸು ಹಾಕುವಾಗ ಬಾಬಿನ್ಗೆ ಕೇಸ್ಗೆ ಥ್ರೆಡ್ ಬಾಬಿನ್ ಹಾಕುವಾಗ ನೋಡಿ ಈ ಥರ ಇಟ್ಕೋಬೇಕು. ಈ ಥರ ಹಾಕ್ಬಿಟ್ಟು ಇದನ್ನು ಹಾಕಬೇಕು.
ಈ ಥರ ಬಿಟ್ಟರೆ ಬೀಳಬಾರ್ದು. ಟೈಟ್ ಆಗಿರಬೇಕು, ತುಂಬ ಟೈಟು ಇರಬಾರ್ದು, ತುಂಬ ಲೂಸ್ ಇರಬಾರ್ದು. ಹಿಂಗೆ ಇಟ್ಕೊಂಡಿದ ತಕ್ಷಣ ಬಿದ್ದೋದ್ರೆ ಲೂಸ್ ಸ್ಟಿಚ್ ಬಂದ್ಬಿಡುತ್ತೆ. ಆವಾಗ ಈ ಸ್ಕ್ರೂ ಇದೆಲ್ಲ ಮೇಲ್ಗಡೆ ಸ್ಕ್ರೂ ಸ್ವಲ್ಪ ಲೈಟಾಗಿ ಟೈಟ್ ಮಾಡಿದ್ರೆ ಇದು ಇಷ್ಟು ಬರುತ್ತೆ. ಆಮೇಲೆ ಇದು ಹಿಂಗೆ ಹೇಳಿದ್ರೆ ಸ್ಮೂತಾಗಿ ಬರಬೇಕು. ಓಕೆ, ಇಷ್ಟು ಮಾಡಿಬಿಟ್ಟು ಇಲ್ಲಿ ಬಾಬಿನ್ ಕೇಸ್ ಕೆಳಗಡೆಯಿಂದ ಹಾಕ್ಬೇಕು. ಹಾಕಿದ್ಮೇಲೆ ಫಸ್ಟು ನೀಡಲ್ ಥ್ರೆಡ್ ಮೇಲೆ ಮೇಲೆ ತಗೋಬೇಕು, ಬಾಬಿನ್ ಥ್ರೆಡ್ ಮೇಲೆ ತಗೋಬೇಕು, ಕೈಯಲ್ಲಿ ತಿರ್ಸ್ಕೊಂಡು. ಇವಾಗ ರೆಡಿ ಇದೆಯಲ್ಲ. ಇದು ಕಾಲಲ್ಲಿ ಲಿಫ್ಟ್ ಮಾಡ್ಬೋದು, ಫುಟ್ಟು ಕೈಯಲ್ಲಿ ಹಿಂಗೆ ಎತ್ಬೋದು ಇಳಿಸ್ಬೋದು. ಓಕೆ, ಹಿಂಗೆ ಎತ್ಬೋದು ಇಳಿಸ್ಬೋದು. ಇಲ್ಲಿ ಕಾಲಲ್ಲಿ ನೀವು ಕೂತ್ಕೊಂಡು ಕೆಲಸ ಮಾಡುವಾಗ ಇದನ್ನು ಬೇಕಾದ್ರೆ ಪುಷ್ ಮಾಡಿದ್ರೆ ಕಾಲಲ್ಲ, ನೀ ಲಿಫ್ಟರ್ ಇದು. ಇಲ್ಲಿ ಪುಷ್ ಮಾಡಿದ್ರೆ ಮಾಡಿದ್ರೆ ಲೆಫ್ಟ್ ಈ ಥರ ಪುಷ್ ಮಾಡಿದ್ರೆ ಇದು ದೊಡ್ಡತ್ತೆ. ಹೌದಾ? ಮತ್ತೆ ಬಿಟ್ಟರೆ ಅದು ನೀ ಲಿಫ್ಟ್. ಹಾಂ, ನೀ ಲಿಫ್ಟರ್. ಆಮೇಲೆ ಇದು ಯಾವಾಗ ನಮ್ಮ ಕಡೆ ತಿರುಗಬೇಕು ಈ ಥರ. ನೀವು ತುಳಿಯುವಾಗ ನೋಡಿ ಈ ಥರ ತಿರುಗಬೇಕು. ಅಕಸ್ಮಾತ್ ಇದೇನಾದರೂ ರಿವರ್ಸ್ ಹಿಂಗೆ ತಿರುಗಿದ್ರೆ ದಾರ ಸಿಕ್ಕಾಕೊಂಡ್ಬಿಡುತ್ತೆ ಒಳಗಡೆ ಸೆಟ್ಲಲ್ಲಿ. ನಮ್ಮ ಕಡೆನೇ ತಿರುಗಬೇಕು, ಇದು ನಮ್ಮ ಕಡೆನೇ ತಿರುಗಬೇಕು ತುಳಿಯುವಾಗ. ನೋಡಿ ಸ್ಮೂತಾಗಿ ಬರುತ್ತೆ, ತುಂಬ ಚೆನ್ನಾಗಿ ಬರುತ್ತೆ. ರಫಿಂಗ್ ಪ್ರೆಸ್ ಮಾಡಿಬಿಟ್ರೆ ನೋಡಿ, ಅದು ಪ್ರೆಸ್ ಮಾಡಿಬಿಟ್ರೆ ರಫಿಂಗ್ ಬ್ಯಾಕ್ ಟೈಪ್. ಹೌದಾ? ರಫ್ ಮಾಡೋದು. ರಫಿಂಗ್ ಹರಿದೋಗಿದ್ರೆ ಜಾಸ್ತಿ ಬಟ್ಟೆ ಹೌದು, ಅದರಲ್ಲೇ ರಫ್ ಮಾಡ್ಕೋಬೋದು. ನೋಡಿ ನಮಗೆ ನೀಟಾಗಿ ಬಂದಿದೆ. ಸ್ವಲ್ಪ ಇನ್ನು ದೊಡ್ಡ ಸ್ಟಿಚ್ ದೊಡ್ಡಬೇಕಂದ್ರೆ ಇದು ರೌಂಡ್ ಇದೆಲ್ಲ ರೆಗ್ಯುಲೇಟ್ರು, ಇದನ್ನು ಹಿಂಗೆ ಲೂಸ್ ಮಾಡಿದ್ರೆ ಇದು ಮೇಲೆ ಹೋಗುತ್ತೆ. ಅವಾಗ ಸ್ಟಿಚ್ ದೊಡ್ಡದು ಬರುತ್ತೆ. ಹೌದು, ರೌಂಡ್ ಅಡ್ಜಸ್ಟ್ಮೆಂಟ್. ಇವಾಗ ಸ್ಟಿಚ್ ದೊಡ್ಡದಾಯ್ತು. ಹೌದು, ಚಿಕ್ಕದಿದೆ, ದೊಡ್ಡದಿದೆ. ಹಾಂ, ಅದು ಚಿಕ್ಕದು ಬೇಕಂದ್ರೆ ಅದು ತಿರುಗಿಸ್ಕೋಬೇಕು. ಮತ್ತೆ ಇದು ಚಿಕ್ಕದಿತ್ತು, ಇದು ದೊಡ್ಡದಾಯಿತು. ಡಿಫ್ರೆನ್ಸು ಇದು. ಮತ್ತೆ ಚಿಕ್ಕದು ಬೇಕಂದರೆ ಇದು ಪ್ರೆಸ್ ಮಾಡಿಕೊಂಡು ಹಿಂಗೆ ಟೈಟ್ ಮಾಡ್ಕೋಬೇಕು. ಟೈಟ್ ಮಾಡ್ಕೊಂಡ್ರೆ ಇಲ್ಲಿ ಮತ್ತೆ ಚಿಕ್ಕದಾಗುತ್ತೆ. ನೋಡಿ ಮಾಡ್ತಾರೆ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಸ್ಟಿಚ್ ಲೆಂತ್ನ ದೊಡ್ಡದು ಚಿಕ್ಕದು ಮಾಡ್ಕೋಬೋದು. ಚಿಕ್ಕದು ಬೇಕಂದ್ರೆ ರೌಂಡ್ ಮಾಡ್ಕೋಬೇಕು. ಹೌದು, ಇಷ್ಟು ಇಟ್ಟಿದ್ದೀನಿ ಇವಾಗ. ಹೌದು, ಸಾಕು ಸಾಕು. ಹೌದು, ಇದು ರಫ್. ಹಾಂ, ಹೌದು, ರಫರ್. ಇದು ಪ್ರೆಸ್ ಮಾಡಿ ರಫ್ ಮಾಡಬೇಕಾ? ಫುಲ್ ಹಿಂಗೆ ಪ್ರೆಸ್ ಮಾಡಿ ಬಿಡಬೇಕು. ಪ್ರೆಸ್ ಮಾಡಿ ಮಿಷಿನ್ ರನ್ನಿಂಗಲ್ಲಿ ಇರಬೇಕು, ಕಾಲು ತುಳಿತಾನೆ ಇರಬೇಕು. ನೋಡಿ ಪ್ರೆಸ್ ಈ ಮಾಡ್ತಾ ಥರ ತುಳಿತಾನೆ ಇರಬೇಕು. ಇದು ಪ್ರೆಸ್ ಮಾಡಿ ಬಿಡಬೇಕು, ಪ್ರೆಸ್ ಮಾಡಿ ಬಿಡಬೇಕು. ಆವಾಗ ಹಿಂದೆ ಮುಂದೆ ರಫ್ ಆಗುತ್ತೆ. ರಫರು ಇದೆ. ಆಯಿತು ಸರ್, ನೀವು ಬಂದು ನಮ್ಮ ಮನೆಗೆ ಹೊಸ ನಾವು ಮಿಷಿನ್ ತೊಗೊಂಡಿದ್ದಕ್ಕೆ ಎಲ್ಲ ಫಿಕ್ಸ್ ಮಾಡಿಕೊಟ್ಟಿದ್ದೀರಾ. ನೀವು ನಿಮ್ಮ ಫೋನ್ ನಂಬರು ಮತ್ತು ನಿಮ್ಮ ಹೆಸರು ಹೇಳಿ ಸರ್, ಮತ್ತು ನೀವು ಕಾಲ್ ಮಾಡಿದ್ರೆ ಬರ್ತೀರಾ? ಹೌದು, ಹಾಂ, ನಿಮ್ಮ ಹೆಸರು ಮೋಹನ್ ಅಂತ. ನಮ್ಮದು ನಂಬರ್ ಬಂದು 9036658425. ಆಯ್ತು. ಈ ನಂಬರ್ ಕಾಲ್ ಮಾಡಿದ್ರೆ ನಿಮ್ಮ ಮನೆಗೆ ಬಂದು ನಾವು ಸರ್ವಿಸ್ ಕೊಡ್ತೀವಿ. ಹಾಂ, ಇದು ಬರೀ ಫಿಕ್ಸ್ ಮಾಡಿದ್ದೀರಾ? ಬೇರೆ ಏನಾದರೂ ಸರ್ವಿಸು ಮಾಡ್ತೀರಾ ನೀವು? ಹಾಂ, ಮಿಷಿನ್ಸ್ ರಿಪೇರು ಪ್ಲಸ್ ಇನ್ಸ್ಟಾಲೇಷನ್ನು ಎಲ್ಲ ಮಾಡ್ಕೊಡ್ತೀವಿ. ಹಾಂ, ತುಂಬ ಫಾಸ್ಟಾಗಿ ಮಾಡಿದ್ದೀರಾ ಸರ್, ನೀಟಾಗಿ. ಮಿಷಿನ್ಸ್ ಏನೇ ಇದ್ರು ನಾವು ರೆಡಿ ಮಾಡ್ತೀವಿ. ಉಷಾ, ಓವರ್ಲಾಕ್, ಆರ್ಡಿನರಿ ಟೆನ್ ಮಿಷಿನ್ ಎಲ್ಲ, ಪವರ್ ಮಿಷಿನ್, ಗಾರ್ಮೆಂಟ್ ಇಂಡಸ್ಟ್ರೀಸ್ದು ಫ್ರಂಟ್ ಲಾಕೆಟ್ ಮಿಷಿನ್, ಫಿಡಾಫಾ ಮಿಷಿನ್, ಎಲ್ಲ ಟೈಪ್ಸ್, ಪ್ರತಿಯೊಂದು ಎಲ್ಲ ಹೆಸರುದು ಎಲ್ಲ ಹೆಸರುದು ನಾವು ಮಾಡ್ಕೊಡ್ತೀವಿ. ಓಕೆ ಸರ್, ತುಂಬ ಥ್ಯಾಂಕ್ಸ್. ಬಂದು ಮಾಡ್ಕೊಡ್ತೀವಿ. ನಂಬರ್ ಕಾಲ್ ಮಾಡಿದ್ರೆ ಲೊಕೇಶನ್ ಶೇರ್ ಮಾಡಿದ್ರೆ ಬಂದು. ಮಾಡಿಬಿಟ್ರೆ ನಿಮ್ಮ ಮನೆಗೆ ಬಂದು ಅಟೆಂಡ್ ಮಾಡ್ತೀವಿ. ಓಕೆ, ವಿತಿನ್ ಸಿಟಿನಾ ಇದು ಬೆಂಗಳೂರಲ್ಲಿ? ಕರ್ನಾಟಕನಲ್ಲ? ವಿತಿನ್ ಕರ್ನಾಟಕ ಎಲ್ಲಾದರೂ ಬರ್ತೀವಿ. ओके सर, ओके, थैंक यू सर। इस मशीन उषा मशीन के लिए 14 और 16 साइज़ का नीडल यूज़ कर सकते हैं। 14 साइज़ नॉर्मल क्लोथ्स के लिए और 16 साइज़ आप जीन्स के लिए यूज़ कर सकते हैं। तो मैं अपने नेक्स्ट वीडियो में सेपरेट सिर्फ सीविंग मशीन कैसे थ्रेड डालते हैं, बॉबिन में कैसे थ्रेड डालते हैं, जो यहाँ पर सर्विस पर्सन ने यहाँ पर शेयर किया है, सेपरेट वीडियो भी शेयर करूँगी। मैं क्या मिस्टेक्स नहीं करना है स्टिच करने वक्त और कहाँ कहाँ तेल यूज़ करना है, सारा सेपरेट वीडियो भी मैं यहाँ पर अपलोड करूँगी मेरे नेक्स्ट वीडियो में। आप वहाँ भी जाकर वॉच कर सकते हैं। अगर आपको ये वीडियो ज़रा सा भी पसंद आई है और यूज़फुल लगी है तो लाइक ज़रूर करें फ्रेंड्स, थम्स बटन दबाकर लाइक करें और अपने फैमिली और फ्रेंड्स के साथ शेयर ज़रूर करें।